ಅಧ್ಯಕ್ಷರೇ, ಇಲ್ಲಿ ಸೇರಿದೆಲ್ಲ ಬಂಧುಗಳಿದ್ದಾರೆ, ಎಲ್ಲರಿಗೂ ನಮಸ್ಕಾರ. ಮಗಶ್ರೀನಿ ಮಹಿಳಾ ವೇದಿಕೆ ಸೃಷ್ಟಿ ಶ್ರೀ ಮುಡಿಪು ನೇಸರ್ಗ ಸಂಭ್ರಮ ನೋಡಿ ಬೇರೆ ನೋಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೆರಡು ವಿಚಾರಗಳನ್ನು ಮಾತ್ರ ನಾನು ಈಗ ಮಧ್ಯಾಹ್ನ ಇವತ್ತು ಒಂದು ಕವನದ ರೂಪದಲ್ಲಿ ಒಂದು ಗೀಚಿ ಬಂದಿದ್ದೇನೆ. ಗೀಚಿದಲ್ಲ, ಪ್ರಿಂಟ್ ಮಾಡಿಕೊಂಡಿದ್ದೇನೆ. ಗೀತಿಗೆ ಅಂದ್ರೆ ಗೀತೆ ಅಂತ ಅರ್ಥ. ಭಾವನೆಯ ಕಡಲಿನಲ್ಲಿ ಸಾಹಿತ್ಯ ಮಂಥನದಿ ತೇಲಿ ಬರುವುದು ಮೇಲೆ ಬಿಳಿಯ ನವನೀತ. ಭಾವನೆಯ ಕಡಲಿನಲ್ಲಿ ರೂಪಕಾಲಂಕಾರಗಳು ತುಂಬ ಉಂಟಿದೆ. ಭಾವನೆಯ ಕಡಲಿನಲ್ಲಿ ಸಾಹಿತ್ಯ ಮಂಥನದಿ ತೇಲಿ ಬರುವುದು ಮೇಲೆ ಬಿಳಿಯ ನವನೀತ. ಬೆಣ್ಣೆವಂತರಲ್ಲಿ ಮಾತೆಯರ ಗರ್ಭದಲ್ಲಿ ವಾಂಗ್ಮಯದ ಶಿಶು ಉದಿಸೆ. ಮಾತೆಯರ ಗರ್ಭದಲ್ಲಿ ವಾಂಗ್ಮಯದ ಶಿಶು ಉದಿಸೆ. ಆಗ ನಮ್ಮ ಮೀನಾಕ್ಷ ಕೇಳಿದ್ದಾರೆ, ಶಿಶು ಉದಿಸುವ ಬಗ್ಗೆ ಹೇಳಿದ್ದಾರೆ, ಸವಾಲುಗಳನ್ನು ಎದುರಿಸುವ ಸಂದರ್ಭದಲ್ಲಿ. ನಾನು ಹೇಳಿದ ಶಿಶು ಬೇರೆ ಇದೆ. ಮಾತೆಯರ ಗರ್ಭದಲ್ಲಿ ವಾಂಗ್ಮಯದ ಶಿಶು ಉದಿಸೆ. ಪಾಲನೆಗೆ ಎಳಸುತ್ತಿರುವುದು ಹೊಸ ಪದವ್ರಾತ. ಪಾಲನೆಗೆ ಎಳಸುತ್ತಿರುವುದು ಹೊಸ ಪದವ್ರಾತ. ಬಗೆಯ ಬಗೆಯಲ್ಲಿ ಹದವಾದ ಪಾಕದಲ್ಲಿ, ಬಗೆಯಲ್ಲಿ ಹದವಾದ ಪಾಕದಲ್ಲಿ, ಬಗೆನಗೆ ಅಂದ್ರೆ ತಪ್ಪಲೆ ಪಾತ್ರ, ಹೃದಯ ಮಾತ್ರ ಅಂತ ಹೇಳೋದು ಅರ್ಥ. ಬಗೆಯಲ್ಲಿ ಹದವಾದ ಪಾಕದಲ್ಲಿ ಒಗೆದು ಬಂದಿದೆ ಮನಸ್ವಿನಿಯ ಹೊಸ ಜಗತಿ. ಒಗೆದು ಬಂದಿದೆ ಮನಸ್ವಿನಿಯ ಹೊಸ ಜಗತಿ. ಜಗತ್ತಿಂದ್ರೆ ವೇದಿಕೆ. ನನಗೆ ವೇದಿಕೆಯಿಂದ ಬಂದ್ರೆ ಮಾತ್ರ ಹೆಚ್ಚುಗಳಿದ್ದಾರೆ. ಹಾಗೆ ಈ ಜಗತ್ತು ಹೊಸ ಜಗತ್ತು. ತಾಯಿ ಪ್ರಮೀಳೆಯ ಮನದೆಳೆ ಶಿಶುವಿನ ಸಂಸ್ಥೆ. ಗೊತ್ತಾಯ್ತದೆ? ತಾಯಿ ಪ್ರಮೀಳೆಯ ಮನದ ಎಳೆ ಶಿಶು ಈ ಸಂಸ್ಥೆ. ಅಕ್ಕರದ ಪದವಾಕ್ಯ ಸಾಹಿತ್ಯ ಸುಗಂಧ. ಅಕ್ಕರದ ಪದವಾಕ್ಯ ಸಾಹಿತ್ಯ ಸುಗಂಧ. ವನಿತೆಯರ ಬಳಗವಿದು ಗಳಿಸುವುದು ಕೀರ್ತಿಯನ್ನು, ಉಳಿಸುವುದು ಕನ್ನಡದ ನೈಜ ರೂಪವನ್ನು. ಜವಾಬ್ದಾರಿಯೊಂದಿಗೆ ವನಿತೆಯರ ಬಳಗವಿದು ಗಳಿಸುವುದು ಕೀರ್ತಿಯನ್ನು, ಉಳಿಸುವುದು ಕನ್ನಡದ ನೈಜ ರೂಪವನ್ನು. ತಪ್ಪಲಿಕ್ಕೆ ಸಾಧ್ಯ. ಮನೆಯ ಮಾತೆಯರ ಮನದ ಕದ ತೆರೆಯುವುದು. ಮನೆಯ ಮಾತೆಯರ ಮನದ ಕದ ತೆರೆಯುವುದು. ನೋಡಿ, ಹಲವಾರು ಮಾತೆಯರ ಮನದ ಕದ ತೆರೆದಿದೆ. ಈಗ ಮನದ ಕದ ತೆರೆಯುವುದು. ತಾಯಿ ನುಡಿಯ ಹಿತವಾದ ಪರಿಪೂರ್ಣ ವಚನ. ತಾಯಿ ನುಡಿಯ ಹಿತವಾದ ಪರಿಪೂರ್ಣ ವಚನ. ನೀಡುವೆನು ಗೌರವದಿ ಶುಭ ದೊಸಗೆ ನಿಮಗಿಂದು. ನೀಡುವೆನು ಗೌರವದಿ ಶುಭ ದೊಸಗೆ ನಿಮಗಿಂದು. ಹಿತನುಡಿಯ ಪದಪುಂಜ ಚೆಲು ಗುಚ್ಛದೊಡನೆ. ನೀರಿನ ಕಟ್ಟಕಟ್ಟೆಯನ್ನು ಕೊಡೋದಿಲ್ಲ. ಹಿತನುಡಿಯ ಪದಪುಂಜ ಚೆಲು ಗುಚ್ಛದೊಡನೆ ನೀಡುವೆನು ನಮಗೆ ಗೌರವದ ಶುಭ ದೊಸಗೆ. ಸ್ವಸ್ತಿಶ್ರೀ ಮನೆಯಲ್ಲಿ, ಈ ಮನೆ ಹೆಸರು ಹಾಗೆ ಸ್ವಸ್ತಿಶ್ರೀ. ಸ್ವಸ್ತಿಶ್ರೀ ಮನೆಯಲ್ಲಿ ಮನೆಯ ಅಭಿಯಾನ. ಭಾನುವಾರದ ಸಂಜೆ ಸಂಪ್ರೀತಿಯೊಡನೆ. ಭಾನುವಾರದ ಸಂಜೆ ಸಂಪ್ರೀತಿಯೊಡನೆ. ಬೆಳಗಲಿ ಬಳಗ ಲಲನೆಯರ ಭವಿತವ್ಯವನ್ನು. ಸಂದೇಶ ಆಶಯ. ಬೆಳಗಲಿ ಬಳಗ ಲಲನೆಯರ ಭವಿತವ್ಯವನ್ನು. ಭವಿಷ್ಯ. ವಿಧ ವಿಧದ ಗೋಷ್ಠಿಗಳ ನರುಗಂಪ ಸೂಸಿ. ವಿಧ ವಿಧದ ಗೋಷ್ಠಿಗಳ ನರುಗಂಪ ಸೂಸಿ. ಹಳೆಬೇರು ಹೊಸ ಚಿಗುರು ಹಿತವಾಗಿ ಬೆಸೆದಿರದು. ಅಲ್ಲಿ ಬಂದಿದ್ದಾರೆ ಹಳೆಬೇರು ಹೊಸ ಚಿಗುರು ಅಂತ. ಹಳೆಬೇರು ಹೊಸ ಚಿಗುರು ಅದು ಡಿ.ವಿ. ಜಿಯವರು ಹೇಳಿದ್ರು, ನಾವು ಹೇಳಿದ್ದಲ್ಲ. ಹಳೆಬೇರು ಹೊಸ ಚಿಗುರು ಹಿತವಾಗಿ ಬೆಸೆದಿರಲು ಬೆಳೆಯುವುದು ಸಾಹಿತ್ಯ ತರು ತೋಳ ಬೀಸಿ. ಬೆಳೆಯುವುದು ಸಾಹಿತ್ಯ ತರು ತೋಳ ಬೀಸಿ. ಸಾಹಿತ್ಯ ಮೂಲಕ ಆದವರ ತನ್ನ ತೋಳುಗಳನ್ನು ಗೆಲ್ಲುಗಳನ್ನು ಬೀಸಿ ಅದು ಬೇರೆ ಸಂದೇಶ ನೀಡುತ್ತಾರೆ, ಸುಖ ನೀಡುತ್ತಾರೆ ಅಂತ ಹೇಳುವ ಕಲ್ಪನೆ. ಶುಭ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಆದರಣೀಯ ಗಣ್ಯರೆಲ್ಲರಿಗೂ ಮೊದಲಾಗಿ ನಾನು ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೆ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತರಿಗೂ ನನ್ನ ವಂದನೆಗಳು. ಕವನದ ಶೀರ್ಷಿಕೆ ಊರ್ಮಿಳೆ ನನ್ನೊಳಗೆ. ಏನಿರಬಹುದು ನನ್ನಿ ಮನದ ಕಾಳಗಳೊಳಗೆ, ಅಂತರಂಗದ ವಾರಿಧಿಯೊಳಗೆ. ಕಣ್ಣು ನೋಡುವುದಷ್ಟೇ ನೋಟವೇ, ಕಣ್ಣು ಕಾಣದ ವಿಷಯಗಳ ಮನ ಹುಡುಕುವುದು. ನಿನಗೊಂದು ಹೆಸರು ಕೊಡಲು
ಧನ್ಯತಾ ಭಾವಗಳ ಸಲ್ಲಿಸಲು. ಎಲ್ಲರಿಗೂ ವಂದನೆಗಳು. ಕವನದ ಶೀರ್ಷಿಕೆ ಭಾವದಲೆಗಳು. ಸಾಗರದ ತೆರೆಗಳವು ಬಾಹುಕಲಿ ದಡದತ್ತ ಆಗಮಿಸಿ ಬರುತ್ತಲಿದೆ ಭಾವದುಸಿರು. ಸಾಗುತ್ತಿದೆ ವರ್ಷ ಋತು, ನೀಗುತ್ತಲಿ ನೋವುಗಳ ಆಗಿರುವ ಮನದೊಳಗೆ ನೇಹನಸಿರು. ತನ್ನೊಲವ ಹಾದಿಯಲ್ಲಿ ಸನ್ನಡೆಯ ಬಿಂಬಿಸುತ್ತ ಖಿನ್ನತೆಯ ದೂರಿರಿಸಿ ಒಲವು ಬೆರೆಸಿ. ತನ್ನೊಲವ ಹಾದಿಯಲ್ಲಿ ಸನ್ನಡೆಯ ಬಿಂಬಿಸುತ್ತ ಖಿನ್ನತೆಯ ದೂರಿರಿಸಿ ಒಲವು ಬೆರೆಸಿ. ನುಣ್ಣನೆಯ ಭೂಮಿಯೆಡೆ ತಣ್ಣಗಿನ ಭಾವದಲ್ಲಿ ತನ್ನೆದೆಯ ಬೇಗುದಿಯ ಬೇನೆ ಮರೆಸಿ. ತನ್ನೆದೆಯ ಕವನದ ಶೀರ್ಷಿಕೆ ಬದುಕಿನ ದಾರಿ. ಭಾಮಿನಿ ಷಡ್ಪದಿಯಲ್ಲಿ ರಚಿತವಾಗಿರುವಂತಹ ಕವನ ಇದು. ಸಹನೆಯಿಂದಲೇ ಕಾದ ಧರಣಿಗೆ ಬಹಳ ಬೇಗನೆ ಸುರಿದ ಮಳೆಯಲ್ಲಿ ಸಹಜ ಸುಂದರ ಹಸಿರು ಬೆಳೆದಿರೆ ಬಯಲ ಚೆಲುವಲ್ಲಿ. ಅಹಹವೆನುತಿಹ ಹಕ್ಕಿ ಬಳಗವು ಮಹಿಯ ಮೇಲಿನ ಬಿದಿರು ಮೆಳೆಯಲಿ ಕಹಳೆಯೂದುವ ತೆರದಿ ಜೊತೆಯಲ್ಲಿ ನಾದ ಹೊರಟಲ್ಲಿ. ನಿಂತ ಸ್ಥಿತಿಯಲ್ಲಿದ್ದಂತಹ ಚಿತ್ರವನ್ನು ನೋಡಿ ಬರೆದಿರುವಂತಹ ಕವನ. ಅವಕಾಶಕ್ಕೆ ಧನ್ಯವಾದ. ಶೀರ್ಷಿಕೆ ಸಬಲೆ. ಮಳೆಗಾಲದ ಒಂದು ನೀರಸ ತಿರುಳು ಕಿಟಕಿಯ ಹೊರಗೆ ನಿಂತಿತ್ತು ಮರ ಬೆತ್ತಲೆ. ಪಿಸುಗುಟ್ಟುತ್ತಾ ಬಂತು ಗಾಳಿ ಸುಮ್ಮನಿದ್ದ ಮರದ ಬಳಿ. ಮೊದಲು ತೋರಿಸಿತು ಪ್ರೀತಿಯ ತಾಳಿಗೆ ಎರಡು ಅರ್ಥವನ್ನು ಕಲ್ಪಿಸಿಕೊಂಡು ಆ ಸಾಂಗನ್ನು ಬರೆದಿದ್ದೇನೆ. ಬೀಸತೊಡಗಿತು ವಾಯು ಕೊಂಬೆಯನ್ನು ಸವರಿ. ಹಸುರು ಚೆಲುವೆಗೆ ಅನಿಸಿತು ಸಮೀರ ಎಷ್ಟು ಅಹಂಕಾರಿ. ಇಷ್ಟು ಹೊತ್ತು ಸುಮ್ಮನಿದ್ದ ಮದವೇರಿದ ಗಾಳಿ ಆಯಿತು ಬೆಚ್ಚಿ ಬಿಟ್ಟ ಆವೇಶದ ಗೂಳಿ. ಇಷ್ಟು ಹೊತ್ತು ಸುಮ್ಮನಿದ್ದ ಮದವೇರಿದ ಗಾಳಿ ಆಯಿತು ಬಿಚ್ಚಿ ಬಿಟ್ಟ ಆವೇಶದ ಗೂಳಿ. ನುಗ್ಗಿ ಮಾಡಿತು ಸಾಧು ಚೆಲುವೆಯ ಮೇಲೆ ದಾಳಿ. ತನ್ನ ಮೀಸೆ ಮುರಿದದ್ದಕ್ಕೆ ಕೆರಳಿ. ಅಬಲೆ ಎಂದು ಹಿಡಿದೆಳೆಯಿತು ಮುಡಿ. ಬೆತ್ತಲೆ ನಿಂತವಳು ಶ್ರೀಮತಿ ನಿರ್ಮಲಾ ಶೇಷಪ್ಪ ಖಂಡಿಗೆ ಅವರು ಎಲ್ಲರಿಗೂ ನಮಸ್ಕಾರ. ಕವನದ ಶೀರ್ಷಿಕೆ ಯೋಧ. ಭಾರತ ದೇಶದ ಗಡಿಯನ್ನು ಕಾಯುವ, ಯಾರಿಗೂ ಬಗ್ಗದೆ ಬೆಚ್ಚದೆ ಬೆದರದೆ ದೂರದ ಗಡಿಯಲ್ಲಿ ಕನ್ನವ ಹಾಕುವ ಪಲ್ಲರ ಬೆನ್ನು. ನೀರನ್ನು ತುಂಬಿದ ಚೀಲವು ಹೆಗಲಲ್ಲಿ ಶೂರರು ಸೇರುತ್ತಾ ಸಮರಸದಿಂದಲೇ ದಾರಿಯ ಹುಡುಕುತ್ತಾ ಹೊರಟರು ಧೀರರು ಗುಡ್ಡದ ತಪ್ಪಲ್ಲಿ. ತನ್ನಯ ದೇಶಕ್ಕೆ ಜೀವವ ಕೊಡುತ್ತಲಿ, ನನ್ನದು ಎನ್ನುವ ಭಾವವ ಬಿಡುತ್ತಲಿ, ಚಿನ್ನದ ನಾಡಿಗೆ ರಕ್ಷಣೆ ಮಾಡುತ್ತಾ ಹುರಿಯುವ ಸೈನಿಕರು. ಕಣ್ಣಿನ ರೆಪ್ಪೆಯ ಮುಚ್ಚದೆ ಕಾಯುವ, ಭಿನ್ನತೆ ಕಾಣದೆ ದೇಶವ ರಕ್ಷಿಪ, ತನ್ನಯತನವನ್ನು ಧಾರೆಯ ನೆರೆಯುತ್ತಾ ಜೀವನ ಸವೆಸುವರು. ನೋವನ್ನು ನುಂಗುತ್ತಾ ಬಯಕೆಯ ಕೊಲ್ಲುತ್ತಾ ದೇವನು ರಕ್ಷಿಪ ನೆನ್ನುವ ಭಕ್ತಿಯು, ಜೀವನ ಪಯಣವು ಯೋಧನ ಕನಸಿನ ದೇಶವನ್ನು ಉಳಿಸಲಿದೆ. ಸಾವಿಗೆ ಬೆದರದೆ ಮಡಿವರು ಮಣ್ಣಿಗೆ, ಬೇವಿನ ಕಹಿಯನ್ನು ಬಾಳಲ್ಲಿ ತಿನ್ನುತ್ತಾ ಹಾವಿನ ವಿಷವನ್ನು ಕಕ್ಕುವ ಜನರಿಗೆ ಪಾಠವ ಕಲಿಸಲಿದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಕವನದ ಶೀರ್ಷಿಕೆ ಕೇಳಿ ಕೇಳಿ ಕೇಳಿರಣ್ಣ ಮಾತೊಂದ ಹೇಳುತ್ತೀನಿ. ಕೇಳಿ ಕೇಳಿ ಕೇಳಿರಣ್ಣ, ಕೇಳಿ ಕೇಳಿ ಕೇಳಿರಣ್ಣ ಮಾತೊಂದ ಹೇಳುತ್ತೀನಿ, ಮಾತೊಂದ ಹೇಳುತ್ತೀನಿ, ಮಾತೊಂದ ಹೇಳುತ್ತೀನಿ. ದುರ್ಜನರ ಸಹವಾಸ ಮಾಡಬಾರದು, ದುರ್ಜನರ ಸಹವಾಸ ಮಾಡಬಾರದು. ದುರ್ಜನರ ಸಹವಾಸ ಮಾಡಿದರೆ ನೀವು, ದುರ್ಜನರ ಸಹವಾಸ ಮಾಡಿದರೆ ನೀವು ಸಂಕಷ್ಟ ಬಂದಾಗ ಹೆದರಬಾರದು, ಸಂಕಷ್ಟ
ಬಂದಾಗ ಹೆದರಬಾರದು. ಕೇಳಿ ಕೇಳಿ ಕೇಳಿರಣ್ಣ ಮಾತೊಂದ ಹೇಳುತ್ತೀನಿ. ಕೇಳಿ ಕೇಳಿ ಕೇಳಿರಣ್ಣ ಮಾತೊಂದ ಹೇಳುತ್ತೀನಿ. ಮಾತೊಂದ ಹೇಳುತ್ತೀನಿ. ಸುಳ್ಳನ್ನು ಎಂದು ಹೇಳಬಾರದು. ಸುಳ್ಳನ್ನು ಎಂದು ಹೇಳಬಾರದು. ಸುಳ್ಳನ್ನು ಹೇಳಿದರೆ ನೀವು ಸತ್ಯವನ್ನು ನಿತ್ಯವೂ ಮರೆಯಬಾರದು. ಸುಳ್ಳನ್ನು ಹೇಳಿದರೆ ನೀವು ಸತ್ಯವನ್ನು ಎಂದು ಮರೆಯಬಾರದು. ಕೇಳಿ ಕೇಳಿ ಕೇಳಿರಣ್ಣ ಮಾತೊಂದ ಹೇಳುತ್ತೀನಿ. ಮಾತೊಂದ ಹೇಳುತ್ತೀನಿ. ಮಾತೊಂದ ಹೇಳುತ್ತೀನಿ. ಮಾತೊಂದ ಹೇಳುತ್ತೀನಿ. ಮದ ಮಸರವನ್ನು ಹೊಂದಬಾರದು. ಮದ ಮಸರವನ್ನು ಹೊಂದಬಾರದು. ಮಾತೊಂದ ಹೇಳುತ್ತೀನಿ. ಮದ ಮಸರವನ್ನು ಹೊಂದಬಾರದು. ಮಸರವನ್ನು ಹೊಂದಿದರೆ ನೀವು ದುಃಖವನ್ನು ಎಂದು ಸಹಿಸಬೇಕು. ದುಃಖವನ್ನು ಎಂದು ಸಹಿಸಬೇಕು. ಕೇಳಿ ಕೇಳಿ ಕೇಳಿರಣ್ಣ ಕೇಳಿ ಕೇಳಿ ಕೇಳಿರಣ್ಣ ಮಾತೊಂದ ಹೇಳುತ್ತಿ. ನಮ್ಮ ಸಲಹುವ ಪ್ರಕೃತಿ ಮಾತೆ ಮಣಿವೆ ನನ್ನ ಚರಣಕ್ಕೆ. ನಮ್ಮ ಸಲಹುವ ಪ್ರಕೃತಿ ಮಾತೆ ಮಣಿವೆ ನನ್ನ ಚರಣಕ್ಕೆ. ಮನುಜ ಕೊಟ್ಟಿಹ ನೋವನುಂಗುತ್ತ ಉಸಿರ ನೀಡಿದೆ ಪ್ರಾಣಕ್ಕೆ. ಮನುಜ ಕೊಟ್ಟಿಹ ನೋವನುಂಗುತ್ತ ಉಸಿರ ನೀಡಿದೆ ಪ್ರಾಣಕ್ಕೆ. ನಮ್ಮ ಸಲಹುವ ಪ್ರಕೃತಿ ಮಾತೆ ಮಣಿವೆ ನಿನ್ನ ಚರಣಕ್ಕೆ. ಸಕಲ ಜೀವಿಗೂ ನಿನ್ನ ಉದರದಿ ಸ್ಥಾನಮಾನವ ನೀಡಿದೆ. ಸಕಲ ಜೀವಿಗೂ ನಿನ್ನ ಉದರದಿ ಸ್ಥಾನಮಾನವ ನೀಡಿದೆ. ಹೊಟ್ಟೆ ಹಸಿವನು ತಣಿಸಿ ಮುದದಲ್ಲಿ ಜಗದ ರಕ್ಷಣೆ ಗೈದಿದೆ. ಹೊಟ್ಟೆ ಹಸಿವನು ತಣಿಸಿ ಮುದದಲ್ಲಿ ಜಗದ ರಕ್ಷಣೆ ಗೈದಿದೆ. ನಮ್ಮ ಸಲಹುವ ಪ್ರಕೃತಿ ಮಾತೆ ಮಣಿವೆ ನಿನ್ನ ಚರಣಕ್ಕೆ. ತಂಪು ಕಂಪಿನ ಗಾಳಿ ಬೀಸಲು ನಾಟ್ಯವಾಡಿದೆ ಕರುಳತೆ. ನಮ್ಮ ಸಲಹುವ ಪ್ರಕೃತಿ ಮಾತೆ ಮಣಿವೆ ನಿನ್ನ ಚರಣಕ್ಕೆ. ಮಣಿವೆ ನಿನ್ನ ಚರಣಕ್ಕೆ. ನಾನು ಶಿಶುಗೀತೆಯನ್ನು ವಾದಿಸಲಿಕ್ಕೆ ಇಷ್ಟಪಡ್ತೇನೆ. ಸುತ್ತಮುತ್ತ ಸ್ವಚ್ಛವಿರುವ ಅಂದವಾದ ಪರಿಸರ ಕೆಟ್ಟು ಹೋಗದಂತೆ ನಮಗೆ ನಿಮಗೆ ಇರಲಿ ಎಚ್ಚರ. ಸುತ್ತಮುತ್ತ ಸ್ವಚ್ಛವಿರುವ ಅಂದವಾದ ಪರಿಸರ ಕೆಟ್ಟು ಹೋಗದಂತೆ ನಮಗೆ ನಿಮಗೆ ಇರಲಿ ಎಚ್ಚರ. ಸುತ್ತಮುತ್ತ ಕಸವ ಹೆಕ್ಕಿ ಮನೆಯ ಶುಭ್ರ ಮಾಡುವ ಸ್ವಚ್ಛ ನೀರು ಶುದ್ಧ ಗಾಳಿ ಉಸಿರ ಪ್ರಾಣ ತಿಳಿಯುವ. ಸುತ್ತಮುತ್ತ ಕಸವ ಹೆಕ್ಕಿ ಮನೆಯ ಶುಭ್ರ ಮಾಡುವ ಸ್ವಚ್ಛ ನೀರು ಶುದ್ಧ ಗಾಳಿ ಉಸಿರ ಪ್ರಾಣ ತಿಳಿಯುವ. ಮರವ ಉಳಿಸಿ ಗಿಡವ ಬೆಳೆಸಿ ಶಪಥವನ್ನು ಮಾಡುವ. ಪ್ರಕೃತಿಗಿಂದು ಹಸಿರು ಸೀರೆ ಉಳಿಸಿ ಚಂದ ನೋಡುವ. ಮರವ ಉಳಿಸಿ ಗಿಡವ ಬೆಳೆಸಿ ಶಪಥವನ್ನು ಮಾಡುವ. ಪ್ರಕೃತಿಗಿಂದು ಹಸಿರು ಸೀರೆ ಉಳಿಸಿ ಚಂದ ನೋಡುವ. ಮರವೇ ಮರವು ಹಸಿರು ಉಸಿರು ಎನ್ನುವ ತತ್ವ ತಿಳಿಯುವ. ಮಕ್ಕಳೆಲ್ಲ ಒಟ್ಟು ಸೇರಿ ಗಿಡವ ನೆಟ್ಟು ಬೆಳೆಸುವ. ಹೆಚ್ಚು
ನನಗೆ ತುಂತುರು ಮಳೆ ಹನಿ ಇಳೆಯನು ಸೋಕಲು ಕಂತಿದ ಬೀಜವು ಅಂಕುರವು ಹಂತಿಯ ಹಾಕಿದ ತೆರದಲ್ಲಿ ತೃಣಗಳು ಹಂಥವ ನೀಯುತ ನುಸುಳಿದವು. ಮರಗಿಡ ಹೂವಿಗೆ ಚೇತನ ತುಂಬುತ್ತ ಮೆರುಗನು ಹೆಚ್ಚಿಸಿ ನಲಿನಲಿದು ಧರಣಿಯ ಎಲ್ಲೆಡೆ ಸೊಬಗಿನ ದೃಶ್ಯವು ತರಳಿಯ ಬರುವಿಕೆ ಕಾದಿರುವುದು. ಹನಿ ಹನಿ ಮಳೆ ಹನಿ ಪುಳಕವ ನೀಡಿದೆ ತನುಮನ ತೋಷದಿ ಕೂಡಿರಲು. ಇನಿದಲಿ ಸುಸ್ವರ ಕೋಕಿಲ ಗಾಯನ ಸನಿಹದಿ ಸಗ್ಗವ ತೋರಿರಲು. ಚಳಿ ಚಳಿ ಗಾಳಿಯು ಮೈಯನ್ನು ಸೋಕಲು ಸುಳಿಯುತ ಹರಡಿದ ಸೌಗಂಧ ಜಿಗುರೆಲೆ ಸ್ವಾಗತ ಕೋರಿದೆ ರಸಿಕರ ಭಾವಕ್ಕೆ ಔತಣವ. ಅವಕಾಶಕ್ಕಾಗಿ ಧನ್ಯವಾದಗಳು. ಇದ್ದುಕೊಂಡು ಹೊರಡಾಡ್ತಾಳೆ ಊರ್ಮಿಳೆ. ಆಗ ಮೈತ್ರಿ ಶರಣಗುಪ್ತರು ಹೇಳ್ತಾರೆ, ಸೀತಾಮಾತೆಯ ಕಷ್ಟವನ್ನು ಎಲ್ಲರೂ ಬರೆದ್ರು, ಆದರೆ ಊರ್ಮಿಳೆಯ ಒಂದು ರೋದನವನ್ನು ಬರಲಿಕ್ಕೆ ಯಾರ ಕಣ್ಣಲ್ಲಿ ಶಾಯಿ ಇರ್ಲಿಲ್ವಾ ಅಂತ. ಏನಾ ಹೇಳು ಏನಾ ಹೇಳು ಏನಾ ಕಲಿಸಿದ ರಾಮ ಹೇಳ ಕುಮಳ ನಿನಗೆ ಜಿಂಕೆಯನ್ನು ಜಪ ಮಾಡಿ ಎಳೆದೇರೇಕೆ ಜಿಂಕೆಯನ್ನು ನೆಪ ಮಾಡಿ ಎಳೆದೇರೇಕೆ ನೀನು ಅದರೊಳಗೆ ಹೆಣ್ಣೇನು ನಿನ್ನ ಬಂದಿಯೇ ಹೇಳು ಅದರೊಳಗೆ ಹೆಣ್ಣೇನು ನಿನ್ನ ಬಂದಿಯೇ ಹೇಳು ರಾಮನೆಂದನೇ ನಿನಗೆ ಅದನ್ನ ಎಳೆಯಿಕೆಯನ್ನು ನೆಪ ಮಾಡಿ ಎಳೆದೇರೇಕೆ. ಅವಕಾಶಕ್ಕಾಗಿ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಈಗ ನಾವು ನೇರವಾಗಿ ಕವಿಗೋಷ್ಠಿಗೆ ಬರುವ ಮತ್ತೆ ಮಾತು. ವಿ ಕುಳೆಮರದ ಬಗ್ಗೆ ನಾನೇನು ಹೇಳಲಿ ಅಪ್ಪ. ಮತ್ತೆ ಆ ನವನೀತ ಅಂತ ಹೇಳುವ ಒಂದು ಪದ ಸಾಕ. ನಾನು ಹಾಗೆ ಅರ್ಥೈಸ್ಕೊಂಡಿದ್ದೇನೆ. ಅಣ್ಣ ಎಲ್ಲ ತುಂಬ ವಿವರಣೆ ಹೇಳುವುದಿಲ್ಲ. ನವನೀತ ಅಂತ ಹೇಳಿದ್ರೆ ಅದನ್ನು ಪಡೀಲಿಕ್ಕೆ ನಾವು ಗಂಡಸರು ಕೂಡ ಮಾಡಿರ್ಬೋದು ಕೆಲವು ಕಡೆ. ಹೆಂಗಸರು ಎಷ್ಟು ಕಷ್ಟಪಟ್ಟಿದ್ದೇವೆ. ನಾನು 50 ವರ್ಷದ ಹಿಂದೆ ಬಂದವಳು. ಅದನ್ನೊಂದು ಇಲ್ಲಿ ಕಡಿಬೇಕು ನೋಡಿ, ಚಳ ಕುಳಿತು ಅಂತ ಕಡಿಬೇಕು. ಆಗ ಈ ಚಿಕ್ಕ ಮಕ್ಕಳಿಂದ ಅವರು ಬಂದು ಅದಕ್ಕೆ ಕೈ ಹಾಕಲಿಕ್ಕೆ ನೋಡು ಅವರಿದ್ದಾರೆ. ಸಾಹಿತ್ಯದ ನವನೀತವನ್ನು ನೀವು ತೆಗಿರಿ, ನಮಗೆ ಅದು ಕಿವಿಮಾತು ಕೊಡಿ. ಕಿರಿಯರಿಗೆ ಕಿವಿಮಾತು. ಸಾಹಿತ್ಯದಲ್ಲಿ ಕಿರಿಯರು ಹಿರಿಯರು ಅಂತಿಲ್ಲ. ಈಗ ನಿಜವಾಗಿ ನೋಡಿದ್ರೆ ಲಕ್ಷ್ಮಿ ನನ್ನಿಂದ ಸಾಹಿತ್ಯದಲ್ಲಿ ಹಿರಿಯರು. ಅದೇ ಎಲ್ಲರೂ ಹೇಳಿದಾಗ ಅವ್ರು ಸ್ವಲ್ಪ ಛಂದೋಬದಿ ಅಷ್ಟ ನವ ಆದಿಪ್ರಾಸ ಎಲ್ಲ ಇರುವವಳು. ಹಾಗೆ ಅಲ್ಲ, ನಾನು ನೋಡಿದ್ದೇನೆ. ಅದು ಅವಳ ಕೆಲಸಕ್ಕೆ ತಕ್ಕಂತೆ. ನಮ್ಮ ಮೀನಾಕ್ಷಿ ಅಂತ ಹೇಳಿದ್ರಲ್ಲ, ಅವಳು ಹೈಸ್ಕೂಲು ಕನ್ನಡ ಪಂಡಿತ ಅಂತ ಹೇಳೋದು ಅವಳಿಗೆ ಅದು ಬೇಕು ಅವಳು. ಮತ್ತೆ ಅಂಥವರ ಕೈಯಲ್ಲಿ ಪಡೆದಿದ್ದಾಳೆ ಅಂತ ನಾನು ಏನು ಹೇಳಲು. ನಾವು ಕೇಳ್ತೇವೆ ನೀವು ಹೇಳಿದ್ದನ್ನು. ಹಳೆ ಬೇರೆ ಹೋಗಿ ಶುಭ್ರ ನವನಿಂದ ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ನಾವು ಮಾತಿಗೆ ಹೇಳ್ತಿದ್ವಿ ಬೆಣ್ಣೆಯಿಂದ ನೂರು ತೆಗೆದಾಗೆ ಮಾತಾಡಬೇಕು ಅಂತೇಳಿ ಅಲ್ವಾ. ಎಷ್ಟು ಕಷ್ಟ ಉಂಟು. ಹಾಗೆ ಒಳ್ಳೆಯ ಒಂದು ಕವನವನ್ನು ಉಣಬಡಿಸಿದ್ದೀವಿ. ಸೀತಾಲಕ್ಷ್ಮಿ ವರ್ಮ ವಿಟ್ಲ ನಂಗೆ ಗೊತ್ತುಂಟಲ್ವಾ. ಪ್ರತಿಯೊಂದು ವಿಧಿ ಲಿಖಿತ. ನಾವು ಅದನ್ನೆಲ್ಲ ಬಲ್ಲವರಿ. ಹಾಗಾಗಿ ವಿಧಿ ಲಿಖಿತ ಅನ್ವಯವಾಗಿ ನಾವು ಅದು ರಾಮಾಯಣ ಮಹಾಭಾರತ ದುಷ್ಟರ ಸಂಹಾರಕ್ಕೆಲ್ಲ ನಟ್ಟಿರ್ಬೋದು. ಆದರೆ ಅದರ ಪ್ರವೀಣ ಚುಳಿಕನ ಎಷ್ಟೋ ಪುಸ್ತಕವನ್ನು ಬರ್ತವೆ. ಅವರ ಬಗ್ಗೆ ನಾನು ಏನು ಹೇಳಿಯಪ್ಪ. ಇಲ್ಲಿ ಹೇಳಿದ್ದಾರೆ ಅವರಲ್ಲಿದ್ದಲ್ಲ. ಹಾಗೆ ಅವರು ಭಾವದ ಅಲೆಗಳು ಅಂತ ಹೇಳಿ ಒಂದು ಬರ್ತಿದ್ದಾರೆ. ಅವರು ಕೂಡ ಬರ್ತದೆ ಏನು, ಪ್ರಕೃತಿ, ಭೂಮಿ, ಕಡಲು, ವರ್ಷಧಾರೆ, ಪ್ರಕೃತಿಯ ಗರ್ಭ ಎಲ್ಲ ಈ ಸ್ತ್ರೀಯರ ಒಂದು ಸಂವೇದನೆಗಳು ಹೆಚ್ಚು ಬರೆದು ನೋವು. ಸುಶೀಲ ಪದ್ಯಾಣದ ಬಗ್ಗೆ ನಾನೇನು ಹೇಳುದಿಲ್ಲ. ಯಾಕಂದ್ರೆ ನಾನು ನಮಸ್ಕಾರ ಅವರು ಬಾಮಿನಿ ಎಲ್ಲಿ ಹೋದ್ರು ಬಾಮಿನಿ ಓದ್ತಾರೆ, ಆ ಷಟ್ಪದಿ ಓದ್ತಾರೆ, ಈ ಷಟ್ಪದಿ ಓದ್ತಾರೆ. ಚಿನ್ನದಾರಿ ಹೌದು. ಅವರು ಕೂಡ ಪ್ರಕೃತಿ, ಮಳೆ, ಜೀವೋಭಯ ಮತ್ತೆ ಚಿತ್ರಕವನ ಅಂತ ಹೇಳಿದ್ರು. ಹಾಗೆ ಅದರಲ್ಲಿ ಹಲವಾರು ವಿಷಯಗಳು ಬಂತು. ಮತ್ತೆ ಹಿರಿಯರಾದ ಶ್ರೀ ಕೊಚ್ಚಪ್ಪೆ ಗೋವಿಂದ ಭಟ್ ಅವರು ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಸರಿಯಾಗಿ ಬಂದರು. ಎಂಥದ್ದು ಅಬಲೆ ಅಲ್ಲ ಸಬಲೆ. ಅವರು ಅಬಲೆ ಅನ್ನೋ ಶಬ್ದ ಬಳಸಲಿಲ್ಲ. ಹೆತ್ರಿಕಾಯ್ತೇನ ಅಬಲೆ ಅಂತ ಬಳಸಲಿಕ್ಕೆ ಅದೆಲ್ಲ. ಶ್ರೀಮತಿ ನಿರ್ಮಲಾ ಶೇಷಪ್ಪ ತುಂಬ ಚಂದದ ಕವನ ಓದಿದ್ರು. ವಿಭಿನ್ನವಾಗಿತ್ತು. ಯೋಧರ ಬಗ್ಗೆ, ಸೈನಿಕರ ಬಗ್ಗೆ ನಾವೇನು ಹೇಳಿ ಅಲ್ವಾ. ಆ ಯೋಧರಲ್ಲಿ ಬಿಸಿಲು, ಮಳೆ, ಗಾಳಿ, ಚಳಿ, ಅವರ ಮನೆ ಮಕ್ಕಳು ಯಾವುದು ಮೊನ್ನೆ ನೋಡಿದ್ರೆ ಒಂದು 2-3 ಚಿಕ್ಕ ಚಿಕ್ಕ ಪ್ರಾಯದವರು ಹೋಗಿದ್ದಾರೆ. ಅಯ್ಯೋ
ಕರುಳೆ ಕಿತ್ತು ಬಂದಿದೆ ಅದನ್ನು ನೋಡುವಾಗ. ಆದ್ರೂ ಹೆಮ್ಮೆ ಅನ್ನಿಸ್ತದೆ. ಯಾಕೆ ಅವರು ದೇಶಕ್ಕಾಗಿ ಹೋರಾಡ್ತಾರೆ. ಆ ಯೋಧರ ಬಗ್ಗೆ, ಅವರು ಪಡುವ ಕಷ್ಟದ ಬಗ್ಗೆ ಅವರು ನಿರ್ಮಲ ಶೇಷಪ್ಪ ಅವರು ಬಂದಿದ್ದೀರ, ತುಂಬಾ ಚೆನ್ನಾಗಿದೆ. ಪರಿವರ್ತಿನಿ. ಮತ್ತೆ ಈಗಿನ ಎಂತ ಪರಿವರ್ತಿನಿ ಪರಿವರ್ತಿನಿ ಷಟ್ಪದಿಯಲ್ಲಿ ಬರ್ತಿರಲ್ಲ, ಬರ್ಬೋದು. ಪ್ರಭಾವತಿ ಕೆದಿಲಾಯ ಅವರ ಬಗ್ಗೆ ಏನು ಹೇಳಿಯಪ್ಪ, ಮೊನ್ನೆ ನಿವೃತ್ತರಾಗಿದ್ದಾರೆ. ಹಾಗೆ ಅವರು ಸಂಭ್ರಮವೋ ರಾಗ ಮಾಡಿ ಹಾಡಿದ್ರು. ಸ್ವಲ್ಪ ಜಾನಪದ ಶೈಲಿ ಇತ್ತು ಅಲ್ವಮ್ಮ? ಕೇಳಿರೇನ? ಹಾಗೆ ಒಂದು ಚುಟುಕು ಓದಿದ್ರಿ. ಧನ್ಯ ಶ್ರೀಮೂಳೂರಿನ ಪ್ರಾರ್ಥನೆ ಕೇಳಿದ್ದೇನೆ, ಒಳ್ಳೆ ಗ್ರಿಪ್ ಇದೆ ಅಂತ ಹೇಳ್ತಾರೆ. ನಾವು ಸ್ವಲ್ಪ ಈ ಕನ್ನಡದಲ್ಲಿ ಗ್ರಿಪ್ ಬರುವಾಗ ಮಾತಾಡೋದು ಇಂಗ್ಲೀಷ್. ಗ್ರಿಪ್ ಇದೆ ಅಂದ್ರೆ ಹಿಡಿತ ಏನು ಓದಿದ್ದು ಅಲ್ವಾ? ಆದಿಪ್ರಸ ಖಂಡಿತ ನನಗೆ ಚೆನ್ನಾಗಿದೆ. ಇವರ ಬಗ್ಗೆ ನಾನೇನೇ ಹೇಳಿಯಪ್ಪ. ಲಕ್ಷ್ಮೀ ವಿ ಭಟ್ ಒಂದು ಕಾಲದಲ್ಲಿ ವಿಷಯವನ್ನು ಹೇಳುವುದು, ಸ್ವಲ್ಪ ಹೇಳ್ಬೇಕೆ, ಕಾಕು ಹುಡ್ದಾಯ್ತಲ್ಲ. ಈ ಹುಡುಗಿಯನ್ನು ನಾನು ಮೈದಾನ ನಾವೆಲ್ಲ ನೋಡ್ಲಿಕ್ಕೆ ಹೋದಾಗ ಇವಳ ತಲೆ ಇಷ್ಟು ದೊಡ್ಡ ನನಗೆ ಗೊತ್ತಿರ್ಲಿಲ್ಲ. ಒಂದಿಷ್ಟು ಸಪರೇಟ್ ಇತ್ತು, ನಿಂತುಕೊಂಡು ಕಾಫಿ ಎಲ್ಲ ಚಾಯ್ ತಂದಾಯ್ತು, ಎಣ್ಣೆ ಬಡಿಸಿ ಆಯ್ತು, ಎಲ್ಲ ಆಯ್ತು, ಬಂದೆವು, ಸಾಧಿತು ಹೇಳಿದೆವು. ಹಾಗೆ ಅಂತ ಹುಡುಗಿ ನಮ್ಮ ತಂದೆಯ ಮನೆಯಲ್ಲಿ ಒಬ್ಬ ಸಾಹಿತ್ಯ ಆಗ್ತಾಳಿಂದ ನನ್ನ ಕನಸಲ್ಲಿ ಕಳಿಸ್ಲಿಲ್ಲ. ಅದಕ್ಕೆ ಹೇಳುದು, ಮಗ ಯಾರನ್ನು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ವಾ? ನಿಮಗೆ ತುಂಬಾ ವರ್ಷ. ಹಾಗೆ ಈ ಲಕ್ಷ್ಮೀ ವಿ ಭಟ್ ಅವರು ಈಗೊಂದು ದೊಡ್ಡ ಸಾಹಿತ್ಯ ಬಂದಿದ್ದಾರೆ. ನಾನು ಎಷ್ಟೋ ಕಡೆ ಸಭೆಗಳಲ್ಲಿ ಹೇಳಿದ್ದೇನೆ, ಯಾರಾದರೂ ಡಾಕ್ಟರೇಟ್ ಕೊಡದಿದ್ರೆ ಲಕ್ಷ್ಮೀ ಭಟ್ಗೆ ಕೊಡ್ಬೇಕು. ಥೀಸಿಸ್ ಬರ್ದು ಬೇಡ ಅವಳಿಗೆ, ಅವಳು ಥೀಸಿಸ್ ಅವಳು ಇರ್ಲಿ, ಅದು ಮತ್ತೆ ಬರ್ತಾಳೆ ಅವಳು 60 ವರ್ಷ ಆದ ಮೇಲೆ. ಈಗ ಒಂದು ಡಾಕ್ಟರೇಟ್ ಅಂತ ಹೇಳಿ ಕೊಡುವುದಾದ್ರೆ, ಈಗ ಟೈಪ್ ಮಾಡುವ ಪಾಪ ಅವಳಿಗೆ ಮಿಸ್ಟೇಕ್ ಆಗಿ ಏನೋ ಕಾಣದೆ ಅಥವಾ ಮಿಸ್ಟೇಕ್ ಆಗಿ ಒಂದು ಅಕ್ಷರ ತಪ್ಪಿರ್ಬೋದು, ಆದ್ರೆ ಗೊತ್ತಿದ್ದು ಮಾಡಿದ ತಪ್ಪಲ್ಲ. ನನ್ನ ತಂದೆಯವಳು ಹಾಗೆ ಏಕವಚನದಲ್ಲಿ ಮಾತಾಡಿಸ್ತೇನೆ ನಾನು. ದೊಡ್ಡ ಸಭೆಯಲ್ಲಿ ಇಲ್ಲಾಂದ್ರೆ ಏಕವಚನದಲ್ಲಿ ಮಾತಾಡ್ತಾಳೆ ನಮ್ಮ ಮನೆ. ಒಂದು ಡಾಕ್ಟರೇಟ್ ಕೊಡುವುದಾದ್ರೆ ಅದನ್ನು ಪಡೆಯುವ ಅರ್ಹತೆ ಈ ಹೆಣ್ಣು ಮಗುವಿಗಿದೆ, ಖಂಡಿತ ನಾನು ಹೇಳ್ತೇನೆ. ಮತ್ತೆ ಸಾಹಿತ್ಯದಲ್ಲಿ ತುಂಬಾ ಮತ್ಸರ ಉಂಟು, ಮತ್ಸರ ಇರಬಾರ್ದು. ಯಾಕೆ ನಾವು ಈಗ ನಮಗೆ ಶಿಕ್ಷಕರಿಗೆಲ್ಲ ಹಾಗೆ ನೋಡಿ ಮತ್ಸರ ಇರುವುದಿಲ್ಲ. ಯಾಕೆಂದ್ರೆ ನಮ್ಮನ್ನು ನಾವು ಗೆಲ್ಲುವುದಲ್ಲ, ನಮ್ಮ ಮಕ್ಕಳು ನಮಗಿಂತ ಮುಂದೆ ಹೋಗ್ಬೇಕು, ನಮಗಿಂತ ಹೆಚ್ಚು ಬರಿಬೇಕು, ಅದು ನಮಗಿಂತ ಹೆಚ್ಚು ಹುಷಾರಾಗಬೇಕು, ಹೀಗೆಲ್ಲ ನಮ್ಗೆ ಇರ್ಬೇಕು. ಹಾಗಾದ್ರೆ ಮಾತ್ರ ಒಂದು ಮನೆ ಆದ್ರೂ ನಡೆಯುದು, ಒಂದು ಸಂಸ್ಥೆ ಆದ್ರೂ ನಡೆಯುದು. ಅವಳು ಯಕ್ಷಗಾನದಲ್ಲಿ ಅರ್ಥ ಹೇಳ್ತಾಳೆ, ಇವಳು ಡ್ಯಾನ್ಸ್ ಮಾಡ್ತಾಳೆ, ನನಗೇನು ಬರುದಿಲ್ಲ ಅಂದ್ರೆ ಬೇರೆಯವರಿಗೆಲ್ಲ ಹೇಳಿಕೊಟ್ಟು ಅಲ್ಲಿ ಜಗಳ ತರುದಲ್ಲ. ಹಾಗೆ ಈ ಹೆಣ್ಣು ಮಗು ಕಲೆಂಜರಿಗೆ ಆದಷ್ಟು ಕೀರ್ತಿಯನ್ನು ತರಲಿ ಎಂದು ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಹಾಗೆ ಇದು ಈ ಪದ್ಯದಲ್ಲಿ ಏನು ಗೊತ್ತಾ, ಅವಳು ವಾಸ್ತವ ಉನಾವತಿ ಬೈಕಾಡಿ ಪೇಪರ್ನಲ್ಲಿ ಪಾಠ ನೋಡಿದ್ದೇನೆ. ಅವತ್ತು ನಾನು ಒಂದು ಕಾಲದಲ್ಲಿ ಮೀಟಿಂಗ್ ಎಲ್ಲ ಬಂದಾಗ ಬರ್ತಿದ್ದೆ, ನಾನು ಅಡ್ಡಗಾಡ್ತದೆ. ಆದ್ರೆ ಆ ಮುಳ್ಳಿಯ ಕಥೆಯನ್ನು ಪೂರ್ತಿ ಓದಿದವರಿಗೆ ಅದು ಅದರ ನೈಜ ನಮಗೆ ಗೊತ್ತು, ನೈಜ ಕಥೆ ಗೊತ್ತು. ಹಾಗಾಗಿ ಕಣ್ಣಲ್ಲಿ ನೀರು ತುಂಬುವಂತ ಒಂದು ಬಹಳ ಭಾವನೆ ಜೋಸ್ನಗಳಿಂದ ಬಿಟ್ಟು ಹೋಗಿದೆ. ಅಲ್ಲ ಗೊತ್ತಾಯ್ತು, ನಿಮ್ಮ ಮುಖ ನೋಡಿ ಜೋಸ್ನ ಕಡೆಯಿಂದಲ್ಲ. ಅವ್ರು ಕೂಡ ಟೀಚರ್, ಅವ್ರು ಬರ್ದದ್ದು ನೋಡೋಕೆ ಗೊತ್ತಾಯ್ತು ನನಗೆ. ಅವರು ಬರ್ದದನ್ನ ಅಭಿನಯಗೀತೆ ಹಿಂಗೆ ಮಾಡಿಸುವುದಿತ್ತು ನಿಮಗೆ. ಶಿಶುಗೀತೆ ಚಂದದ ಅಭಿನಯ ಗೀತೆ, ಅದು 1 ರಿಂದ 5 ಮಕ್ಕಳಿಗೆ ಚಂದದ ಅಭಿನಯ ಗೀತೆ. ಅದರಲ್ಲಿಯೂ ಅಮ್ಮ ಶೀರ್ಷಿಕೆ ನೋಡಿ, ಅದರಲ್ಲಿ ಒಂದು ಗೆರೆ ಬರ್ತಿದ್ದಾರೆ, ಮರವ ಉಳಿಸಿ ಗಿಡವ ಬೆಳೆಸಿ ಪ್ರಕೃತಿಗೆ ಹಸಿರಿಸಿ ಉಳಿಸಿ. ಮುಗೀತು ನಿಮ್ಮ ಪದ್ಯ. ತಾಳ ಹಾಕಿಕೊಂಡು ನೃತ್ಯ ಮಾಡಿಕೊಂಡು ಎಲ್ಲ ನಾವು ಪ್ರೈಮರಿ ಸ್ಕೂಲಲ್ಲೆಲ್ಲ ಕಲಿಸಿದ್ದೇವೆ, ಹಾಗೆ ಬಂದಿದೆ. ತುಂಬಾ ಚೆನ್ನಾಗಿದೆ ಇರುವುದರಿಂದ ನಾವು ಹೇಳುದೇ ಬೇಡ. ನಾವು ಗಂಡಸನ್ನು ಒಟ್ಟಿಗೆ ಕೊಡ್ಬೇಕು. ಗಂಡಸರು 25% ಆದ್ರೂ ಸಭೆಯಲ್ಲಿ ಇರ್ಬೇಕು, ಆಗ ಮಾತ್ರ ಅದಕ್ಕೆ ಮೆರುಗು. ಹೆಸರೇನ್ಲಿ ಮಾನಸ್ವಿನಿ ಅಂತೆಲ್ಲ ಇರ್ಲಿ, ನಮಗೆ ಆ ಮನಸ್ಸಿಗೆ ಆಗ್ಬೇಕು. ಹಾಗೆ ನಮಗೆ ಅವರು ಬೇಕು. ಮನಸ್ಸಿಜ ಅವನಿಗೆ ಉಂಟಲ್ಲ, ಕೃಷ್ಣನಿಗೆ ಮನಸ್ಸಿಜ ಉಂಟ. ನಮ್ಮ ಇದನ್ನು ಕೇಳಿಕೆ, ಸ್ತ್ರೀ ಸಂವೇದನೆಯ ಈ ಶಬ್ದಗಳನ್ನು ಕೇಳಿಕೆ ದಯವಿಟ್ಟು 20%, 25% ನಿಮಗೆ ಎಲ್ಲ ಬೇಕು, ಬರ್ಬೇಕು. 33%. ಕೆಲವು ಸಭೆಯಲ್ಲಿ ಇರುವುದೇ ಇಲ್ಲ 33%. ಹಾಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಮನಸ್ವಿನಿ ಮಹಿಳಾ ವೇದಿಕೆ ನಿಸರ್ಗ ಸಂಭ್ರಮ ಅಂತ ಹೇಳಿದ್ದಾರೆ. ನಿಜವಾಗಿ ನಾವು ಅದನ್ನೇ ಮಾಡುವ, ಬೇರೆಂತ ಬೇಡ, ನಿಸರ್ಗದಲ್ಲಿ ಸಂಭ್ರಮಿಸುವ. ಈ ವರ್ಷ ಇಡೀ ನಿಸರ್ಗ ಸಂಭ್ರಮ ಪ್ರಮಿಳಾ ಆಯ್ತು, ಒಂದು ಗ್ರಹಿಸೋದು ಬೇಡ, ಅದನ್ನು ನಾವು ಧನಾತ್ಮಕವಾಗಿ ತೆಗೆದುಕೊಳ್ಳುವ. ನಾವೆಲ್ಲರೂ ಚಂದದಲ್ಲಿ ನಮ್ಮ ಮನೆಯನ್ನು ಬೆಳಗಿಸುವ, ನಮ್ಮ ಮಕ್ಕಳನ್ನು ಚಂದದಲ್ಲಿ ಸಾಕುವ, ನಮ್ಮ ಸುತ್ತಮುತ್ತ ಇರುವವರನ್ನು ಪ್ರೀತಿಸುವ, ಎಲ್ಲರನ್ನು ಪ್ರೀತಿಸುವ. ಐಕ್ಯ ಮಂತ್ರ. ನನ್ನ ಕವನದ ಶೀರ್ಷಿಕೆ 3 ದಿನದ ನಾಟಕ. 3
ದಿನದ ನಾಟಕದ ವೇದಿಕೆ 6 ದಿನದ ಹಾರಾಟ ಯಾಕೆ? 3 ದಿನದ ನಾಟಕದ ವೇದಿಕೆ 6 ದಿನದ ಹಾರಾಟ ಯಾಕೆ? ನೀನು ನೀನಾಗಿ ನಾನು ನಾನಾಗಿ ಇದ್ದರೆ ಬದುಕಿನ ಹಾದಿಯಲ್ಲಿ ನೆಮ್ಮದಿಯ ಆಸರೆ. ನೀನು ನೀನಾಗಿರು, ನಾನು ನಾನಾಗಿರು, ಬದುಕಿನ ಹಾದಿಯಲ್ಲಿ ನೆಮ್ಮದಿಯ ಆಸರೆ. ಪ್ರಕೃತಿಗೆ ವಿಕೃತಿ ಬೆರೆಸುವ ಮನಸ್ಸನ್ನು ಹೊತ್ತು ನರನಾಡಿಯಲ್ಲಿ ಸ್ವಾರ್ಥ ತುಂಬಿದ ಜಗತ್ತು. ಪ್ರಕೃತಿಗೆ ವಿಕೃತಿ ಬೆರೆಸುವ ಮನಸ್ಸನ್ನು ಹೊತ್ತು ನರನಾಡಿಯಲ್ಲಿ ಸ್ವಾರ್ಥ ತುಂಬಿದ ಜಗತ್ತು. ನೆತ್ತರಿಲ್ಲದ ಕಣ್ಣುಗಳ ಆಟ ಸುತ್ತಮುತ್ತ, ನೆತ್ತರಿಲ್ಲದ ಕಣ್ಣುಗಳ ಆಟ ಸುತ್ತಮುತ್ತ, ಕಿಸೆಯ ತುಂಬಿಸುವ ದುಷ್ಟ ಗೂಟಗಳ ಗತ್ತು, ಕಿಸೆಯ ತುಂಬಿಸುವ ದುಷ್ಟ ಗೂಟಗಳ ಗತ್ತು. ಭೂಮಿಯ ಬೆಳಕನ್ನು ಕಂಡಾಗ ನಗ್ನ, ಭೂಮಿಯ ಬೆಳಕನ್ನು ಕಂಡಾಗ ನಗ್ನ, 4 ಜನರ ಹೆಗಲ ಮೇಲೂ ನಗ್ನ, 4 ಜನರ ಹೆಗಲ ಮೇಲೂ ನಗ್ನ. ನಡುವೆ ಮತ್ಯಾಕೆ ಸಾಯುವೆ ಹಾರಾಡುವೆ, ನಡುವೆ ಮತ್ಯಾಕೆ ಸಾಯುವೆ ಹಾರಾಡುವೆ, ಗುಡಾಣ ತುಂಬಿದರೂ ಅತೃಪ್ತಿಯ ಹೊಗೆ ತೊರೆ, ಗುಡಾಣ ತುಂಬಿದರೂ ಅತೃಪ್ತಿಯ ಹೊಗೆ ತೊರೆ. ರಾಗ ದ್ವೇಷ ಕೋಪ ತಾಪದ ಸಸಿಗೆ ನೀರು ಗೊಬ್ಬರ ನೀಡಿ ಬೆಳೆಯಗೊಡದಿರು. ರಾಗ ದ್ವೇಷ ಕೋಪ ತಾಪದ ಸಸಿಗೆ ನೀರು ಗೊಬ್ಬರ ನೀಡಿ ಬೆಳೆಯಗೊಡದಿರು. ಹೆತ್ತವರ ಧಿಕ್ಕರಿಸಿ ಹೊರದೂಡಿ ಕೇಕೆ ಹಾಕದಿರು, ಹೆತ್ತವರ ಧಿಕ್ಕರಿಸಿ ಹೊರದೂಡಿ ಕೇಕೆ ಹಾಕದಿರು. ಮಾನವತೆಯ ಗುಣ ಹಿಮಾಲಯದೆತ್ತರವಿರಲಿ, ಮಾನವತೆಯ ಗುಣ ಹಿಮಾಲಯದೆತ್ತರವಿರಲಿ. 4 ಜೀವಕ್ಕೆ ಚಾಚು ಹಸ್ತವ, 4 ಜೀವಕ್ಕೆ ಚಾಚು ಹಸ್ತವ, ಕಾಯುತ ಅನವರತ ದೇವ ಮಿಚ್ಚುವ, ಕಾಯುತ ಅನವರತ ದೇವ ಮಿಚ್ಚುವ. ಹಾಗೆ ಬೇಡ ಹೊಸಕಿ ಹಾಕು ಮನುಜ, ಹಾಗೆ ಬೇಡ ಹೊಸಕಿ ಹಾಕು ಮನುಜ, ಮೋಸ ವಂಚನೆಯ ಬೇರ ಕಿತ್ತು ತುಂಬು ಕಣಜ, ಮೋಸ ವಂಚನೆಯ ಬೇರ ಕಿತ್ತು ತುಂಬು ಕಣಜ, ಮನುಜ ತುಂಬು ಕಣಜ. ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ವಂದನೆಗಳು. ಹಾಗೆ ಅಭರಿಯಲ್ಲಿ ಲಕ್ಷ್ಮಿ ಭಟ್ ಅವರಿಗೆ ಪುಸ್ತಕದ ಸ್ಮರಣಿಕೆ ಜೊತೆಗೆ ನಮ್ಮೆಲ್ಲರನ್ನ ತಮ್ಮ ಅಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಅದು ನನಗೊಂದು ಯೋಗವಂತಲ್ಲ. ಅಭಿನಂದನೆಗಳು ಮೇಡಮ್. ನಮ್ಮ ಇಂದಿನ ಈ ಮನಸ್ವಿನಿ 2ನೆಯ ಹೆಜ್ಜೆ ಮನಸ್ವಿನಿ ಮಹಿಳಾ ವೇದಿಕೆಯ ಸಂಘಟಕರಲ್ಲಿ ಒಬ್ಬಳಾದ ನನ್ನಲ್ಲಿ ಹಾಗೂ ಬಹಳ ಪ್ರಮುಖ ರೂವಾರಿಯಾಗಿರುವಂತಹ ಪ್ರಮೀಳಾ ಚುಳ್ಳಿಕಾನ, ಅದೇ ರೀತಿ ಲಕ್ಷ್ಮೀ ವಿ ಭಟ್, ಜ್ಯೋತ್ಸ್ನಾ ಕಡಂದೇಲು ಹಾಗೂ ನಿರ್ಮಲಾ ಶೇಷಪ್ಪ ಕಂಡಿಗೆ. ನಾವು 5 ಆರಂಭದಲ್ಲಿ ಒಂದು ಒಮ್ಮತದಿಂದ ಈ ಒಂದು ಮಹಿಳಾ ವೇದಿಕೆಯನ್ನ ಆಯೋಜಿಸುವಂತಹ ಒಂದು ಒಮ್ಮತದ ತೀರ್ಮಾನವನ್ನು ತಗೊಂಡಿದ್ದೇವೆ. ಅದರಂತೆ ಇಂದಿನ ಈ 2ನೆಯ ಹೆಜ್ಜೆ ಇಟ್ಟಂತಹ ಇಂದಿನ ಕಾರ್ಯಕ್ರಮ ಬಹಳ ಸಾಂಗವಾಗಿ ನೆರವೇರಿದೆ ಎಂಬ ಸಂತೋಷದಲ್ಲಿ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ತಮ್ಮದೇ ಆದಂತಹ ಉಪಸ್ಥಿತಿಯ ಕೊಡುಗೆಯನ್ನ ನೀಡಿ ಇಂದಿನ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತಹ ಪ್ರತಿಯೊಬ್ಬರಿಗೂ ಒಂದು ಪೂರಕವಾದ ಧನ್ಯವಾದಗಳನ್ನು ಸಮರ್ಪಿಸಿಕೊಂಡು ಇಂದಿನ ಈ ಕಾರ್ಯಕ್ರಮದ ಕೊನೆಯ ಹಂತದ ಧನ್ಯವಾದವನ್ನ ಸಮರ್ಪಿಸುತ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಮಾಡಿದಂತಹ ಧನ್ಯ ಇವಳಿಗೆ ವಿಶೇಷವಾದಂತಹ ಒಂದು ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡ್ತೇನೆ. ಸ್ಮರಣಿಗೆ ಲಕ್ಷ್ಮೀ ಅಂತೂ ಎಲ್ಲರಿಗೂ ಮತ್ತೊಮ್ಮೆ ಪೂರಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ ಈ ಮಾತುಗಳಿಗೆ ಪೂರ್ಣ ವಿರಾಮದ ಚುಕ್ಕಿಯನ್ನು ಇಡ್ತೇನೆ.